ವೀಲಿಂಗ್ ಮಾಡಬೇಡಿ ಎಂದವನ ಮೇಲೆ ಗ್ಯಾಂಗ್ ಅಟ್ಯಾಕ್ ಮಾಡಿದೆ. ಅನ್ಯ ಕೋಮಿನ ಯುವಕರ ಗುಂಪಿಂದ ಯುವಕನಿಗೆ ಥಳಿಸಲಾಗಿದೆ. ಶಿವಮೊಗ್ಗದ ಕುವೆಂಪು ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಹಾಕಿ ಸ್ಟಿಕ್ ಮತ್ತೆ ಬ್ಯಾಟ್ಗಳಿಂದ ಮನಸೋ ಇಚ್ಛೆ ಹಲ್ಲೆ ಮಾಡಿದೆ ಈ ಗ್ಯಾಂಗ್. ವೀಲಿಂಗ್ ಮಾಡಬೇಡಿ, ತೊಂದರೆ ಆಗುತ್ತೆ ಅಂದಿದ್ದಕ್ಕೆ ಈ ತರ ರೌಡಿಸಂ ತೋರಿಸಿದ್ದಾರೆ. ರಾಗಿಗುಡ್ಡದ ಅಪ್ರಾಪ್ತ ಯುವಕರ ಗುಂಪು ಈ ರೀತಿ ಹಲ್ಲೆ ಮಾಡಿರೋದು. ನಿವೃತ್ತ PSI ಬಸವರಾಜ್ ಪುತ್ರ ಹಲ್ಲೆಗೊಳಗಾಗಿರುವಂತಹ ಯುವಕ. ಅನ್ಯ ಕೋಮಿನ ಯುವಕರ ಗ್ಯಾಂಗ್ ಈ ತರ ಹಾಕಿ ಸ್ಟಿಕ್ ಮತ್ತೆ ಬ್ಯಾಟ್ಗಳಿಂದ ಹಲ್ಲೆ ನಡೆಸಿದ್ದಾರೆ. ವೀಲಿಂಗ್ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ. ವೀಲಿಂಗ್ ಮಾಡಬೇಡಿ ಅಂದಿದ್ದಕ್ಕೆ ಈ ತರ ಹಲ್ಲೆ ಮಾಡಿದ್ದಾರೆ. ಅಂದ್ರೆ ಒಂದಷ್ಟು CCTV ಫುಟೇಜ್ ಸಿಕ್ಕಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಒಬ್ಬ ಯುವಕನ ಮೇಲೆ ಒಂದು ಗುಂಪು ಹಲ್ಲೆ ನಡೆಸಿರುವಂತ ಘಟನೆ. ಆತ ಬೇರೆ ಏನು ಹೇಳಿಲ್ಲ, ವೀಲಿಂಗ್ ಮಾಡಬೇಡಿ ಈ ತರ ಅಂತ ಹೇಳಿದಾನಷ್ಟೇ. ಅಷ್ಟಕ್ಕೆ ಒಂದು ಇಡೀ ಗ್ಯಾಂಗ್ ಯುವಕನ ಮೇಲೆ ಈ ತರ ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಶಿವಮೊಗ್ಗದಲ್ಲಿ ನಡೆದಿರುವಂತಹ ಘಟನೆ ಇದು. ವೀಲಿಂಗ್ ಮಾಡ್ತಾ ಇದ್ದ ಪುಂಡರಿಗೆ ವೀಲಿಂಗ್ ಮಾಡಬೇಡ್ರಪ್ಪ ಅಂದಿದ್ದಕ್ಕೆ ಗುಂಪು ಕಟ್ಕೊಂಡು ಬಂದು ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಬಸವರಾಜ್ ಅನ್ನೋರ ಪುತ್ರ ಅವಿನಾಶ್ ಮೇಲೆ ಈ ರೀತಿ ಹಲ್ಲೆ ನಡೆದಿರೋದು. ಅನ್ಯ ಕೋಮಿನ ಯುವಕರು ಅವಿನಾಶ್ ಮೇಲೆ ಹಾಕಿ ಸ್ಟಿಕ್ ಮತ್ತೆ ಬ್ಯಾಟ್ಗಳಿಂದ ಚೆನ್ನಾಗಿ ಥಳಿಸಿ ಆಮೇಲೆ ಆ ಸ್ಥಳದಿಂದ ಕಾಲ್ ಕಿತ್ತಿದ್ದಾರೆ. ವೀಲಿಂಗ್ ಮಾಡ್ತಾ ಇದ್ರು, ಇಲ್ಲಿ ವೀಲಿಂಗ್ ಮಾಡಬೇಡಿ ಅಂತ ಹೇಳಿದ್ದೆ ತಪ್ಪಾಯ್ತು. ಗ್ಯಾಂಗ್ ಕಟ್ಕೊಂಡು ಬಂದು ಹಲ್ಲೆ ಮಾಡಿ ಆಮೇಲೆ ಅಲ್ಲಿಂದ ಓಡ್ ಹೋಗಿರೋ ದೃಶ್ಯ CCTVಯಲ್ಲಿ ರೆಕಾರ್ಡ್ ಆಗಿರೋದು ನೋಡ್ತಾ ಇದ್ದೀರಾ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಮೊದಲೇ ಅಪ್ರಾಪ್ತರು ಅಂತ ಗೊತ್ತಾಗ್ತಾ ಇದೆ, ಅದರಲ್ಲಿ ವೀಲಿಂಗ್ ಮಾಡಿದ್ದೇ ತಪ್ಪು, ಅಂಥದ್ರಲ್ಲಿ ಹಲ್ಲೆ ಬೇರೆ ಮಾಡಿದ್ದಾರೆ. ಏನ್ ಘಟನೆ ಬಗ್ಗೆ ಗೊತ್ತಾಗ್ತಾ ಇದೆ? ಈ ಒಂದು ಘಟನೆ ನಡೆದಿರೋದು ಶಿವಮೊಗ್ಗ ಗ್ರಾಮಾಂತರ ಠಾಣಾ ವ್ಯಾಪ್ತಿಯ ಕುವೆಂಪು ನಗರ ಬಡಾವಣೆ ಅಂತ, ಅಂದ್ರೆ ರಾಗಿಗುಡ್ಡಕ್ಕೆ ಹೊಂದಿಕೊಂಡಿರುವಂತಹ ಈ ಒಂದು ಬಡಾವಣೆ. ಇಲ್ಲಿ ಕೆಲವು ಅಪ್ರಾಪ್ತ ಯುವಕರು ಒಂದು ವಸತಿ ಪ್ರದೇಶದಲ್ಲಿ ಕಳೆದ 2-3 ತಿಂಗಳಿಂದ ವೀಲಿಂಗ್ ಮಾಡ್ತಿರ್ತಾರೆ. ಆ ಒಂದು ಪ್ರದೇಶದಲ್ಲಿರುವಂತಹ ವಸತಿ ಜನರಿಗೆ ಇದರಿಂದ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಏನೀಗ ಗಾಯಾಳು ಆಗಿ ಆಸ್ಪತ್ರೆ ಅಡ್ಮಿಟ್ ಆಗಿ ಚಿಕಿತ್ಸೆ ಪಡಿತಾ ಇದ್ದಾನೆ ಮೆಗನ್ ಹಾಸ್ಪಿಟಲ್. ಅವಿನಾಶ್ ಅವನು ಸಾಕಷ್ಟು ಇದರಿಂದ ಸಮಸ್ಯೆ ಆಗುತ್ತೆ, ನಮಗೆ ಇಲ್ಲಿ ವೀಲಿಂಗ್ ಮಾಡ್ಬೇಡಿ ಅಂತ ಹೇಳಿದಾನೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಅವರಿಬ್ಬರ ನಡುವೆ ಮತ್ತೆ ಆ ಏನು ಅಪ್ರಾಪ್ತರು ಹಲ್ಲೆ ಮಾಡಿದ್ರೆ ಅವರು ಇವನಿಗೆ ಸಾಕಷ್ಟು ಸರಿ ಒಂದು ರೀತಿಯ ತುಂಬಾನೇ ಅವನಿಗೆ ಕಿಂಡಲ್ ಮಾಡಿ ಏನ್ ಮಾಡ್ಕೊಳ್ತೀಯ ಮಾಡ್ಕೊಳ್ಳೋ ಲೆಕ್ಕಕ್ಕೆ ಒಂದು ಸುಮಾರು ಸರಿ ಮಾತಾಡಿದಾರೆ ಅಂತ ಹೇಳ್ಬಿಟ್ಟು ಮಾಹಿತಿಗಳು ಬರುತ್ತೆ. ಆದ್ರೂ ಕೂಡ ಆತ ಸಾಕಷ್ಟು ತಿಳುವಳಿಕೆ ಹೇಳಿರ್ತಾನೆ. ಆದ್ರೆ ಅದರಿಂದ ಅವರು ಎಚ್ಚೆತ್ಕೊಳ್ಳಲ್ಲ, ಮತ್ತೆ ಬುದ್ಧಿ ಕಲಿಯಲ್ಲ, ವೀಲಿಂಗ್ ಅನ್ನು ಮುಂದುವರಿಸ್ತಾರೆ. ನಿನ್ನೆನೂ ಕೂಡ ಇದ್ರ ಬಗ್ಗೆ ಆತರ ಎಚ್ಚರಿಕೆ ಕೊಟ್ಟಾಗ ಅವರು ರಾತ್ರಿ ಸುಮಾರು 9 ಗಂಟೆ ಸುಮಾರಿಗೆ ಅಲ್ಲಿಂದ ಬಂದಂತಹ ಅಪ್ರಾಪ್ತ ಯುವಕರ ಒಂದು ಗುಂಪು ಈತನ ಮೇಲೆ ಒಂದು ಹಲ್ಲೆ ಮಾಡಿರುವಂತದ್ದು. ಮುಖಕ್ಕೆ ಮತ್ತೆ ಮೈಗೆ ಬ್ಯಾಟು ಹಾಕಿ ಸ್ಟಿಕ್ಕಿಂದ ಹೊಡೆದಿದೆ. ಇದರಿಂದ ಗಾಯಗೊಂಡಂತಹ ನಿವೃತ್ತ ASI ಬಸವರಾಜ್ ಅವರ ಪುತ್ರ ಅವಿನಾಶ್ ಶಿವಮೊಗ್ಗದ ಮೆಗನ್ ಹಾಸ್ಪಿಟಲ್ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿರುವಂತದ್ದು. ಈ ಒಂದು ಘಟನೆ ಅಲ್ಲಿ ಸ್ಥಳೀಯರಲ್ಲಿ ಒಂಥರ ಭೀತಿ ಮೂಡಿಸಿರೋದು. ಅಂದ್ರೆ ಒಂದು ಅಕ್ಕಪಕ್ಕದ ಒಂದು ಬಡಾವಣೆ ಅಂದ್ರೆ ಸಾಮಾನ್ಯ ಹೊಂದಾಣಿಕೆ ಇರುತ್ತೆ ಅಥವಾ ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಇಂಥ ಸಂದರ್ಭದಲ್ಲಿ ಅದಕ್ಕೆ ತದ್ವಿರುದ್ಧವಾದ ಒಂದು ಘಟನೆ ನಡೆದಿದೆ. ಜನ ಏನು ಈ ಸಂದರ್ಭದಲ್ಲಿ ಅಕಸ್ಮಾತ್ ಅಲ್ಲಿ ಸ್ಥಳೀಯರು ಏನಾದ್ರು ಅವಿನಾಶ್ ನೆರವಿಗೆ ಬರ್ತಾ ಇದ್ರೆ ಅವಿನಾಶ್ನ ಪ್ರಾಣಕ್ಕೆ ಅಪಾಯ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಈಗ ತಿಳಿದು ಬಂದಿರುವಂತಹ ಮಾಹಿತಿ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಆ ಗಾಯಾಳು ಅವಿನಾಶ್ನ ಭೇಟಿ ಮಾಡಿ ಅವನ ಆರೋಗ್ಯನ ವಿಚಾರಿಸಿ ಒಂದು ಹೇಳಿಕೆನ ಪಡೆದಿದ್ದಾರೆ. ಮತ್ತೆ ದುಷ್ಕರ್ಮಿಗಳ ವಿರುದ್ಧ ಮತ್ತೆ ಏನ್ ಈ ಒಂದು ಘಟನೆ ಕಾರಣ ಆಗಿದ್ರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ಬಿಟ್ಟು ಈಗಾಗಲೇ ಭರವಸೆ ಕೊಟ್ಟಿರುವಂತದ್ದು. ಮತ್ತೆ ಈ ಸಂಬಂಧಪಟ್ಟಂತೆ ಈಗಾಗಲೇ ಗ್ರಾಮಾಂತರ ಠಾಣೆ ಪೊಲೀಸರು ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆನ ಆರಂಭಿಸಿಬಿಟ್ಟು ಆರೋಪಿಗಳ ಬಂಧನಕ್ಕೆ ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ತಿಳಿದು ಬರ್ತಾ ಇದೆ. ವಿಜಯ್, ಥ್ಯಾಂಕ್ ಯು ಪ್ರಸನ್ನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.